ಆತ್ಮವು ಮೇಲೆ ಹೋದಂತೆ ಅದು ಸ್ವರ್ಗಕ್ಕೆ ಹೋಗ್ತದೆ. ಹಾಗಾಗಿ ಆತ್ಮವು ಹಗುರವಾಗ್ತದೆ. ಮತ್ತು ಆತ್ಮವು ಹಗುರವಾದಾಗ ಅಲ್ಲಿನ ದೃಶ್ಯಗಳು, ಸ್ವರ್ಗದಲ್ಲಿ ಉತ್ತಮ ಪರ್ವತಗಳು, ನದಿಗಳು, ಸಾಗರಗಳು ಮತ್ತು ಪ್ರಾಣಿ ಪಕ್ಷಿಗಳು ಬಹಳ ಅದ್ಭುತವಾಗಿರುತ್ತವೆ. ಸಾಗರವೂ ಇದೆಯಾ? ಹೌದು, ಸ್ವರ್ಗದಲ್ಲಿ ಸಮುದ್ರವೂ ನದಿಗಳು ಇವೆ. ಮೊದಲು ಗಂಗಾ ಸ್ವರ್ಗದಲ್ಲೇ ಹರಿಯುತ್ತಿತ್ತು. ಸರಸ್ವತಿ ನದಿಯಂತೆ ಈ ಎಲ್ಲಾ ನದಿಗಳು ಇರುತ್ತವೆ. ಮೇಲೆ ಸಾಗರವೂ ಇರುತ್ತದೆ. ಆದ್ದರಿಂದ ಸ್ಥೂಲ ಜಗತ್ತಿನಲ್ಲಿ ಇರುವುದಕ್ಕಿಂತ ಇದು ಉತ್ತಮವಾಗಿರುತ್ತದೆ. ಆದರೆ ಅದು ಮೂವರು ಅಂಶಗಳೇ. ವೈಕುಂಠ ವಿಷ್ಣುಪುರಿಗೆ ಹೋದ್ರೆ ಪರಮತತ್ವ ಅರ್ಧಕ್ಕೂ ಕಡಿಮೆ ಆಗುತ್ತದೆ. ಅರ್ಧ ಪರಮತತ್ವಕ್ಕೆ ಆತ್ಮಗಳು ಹೋದಾಗ ಅವು ಪರಮ ಸುಖ ಅನುಭವಿಸ್ತವೆ. ಮತ್ತು ಇದರ ಮೇಲೆ ಮಹಾಬ್ರಹ್ಮನು ಎಲ್ಲಾ ಗ್ಯಾಲಕ್ಸಿಗಳಲ್ಲಿ ಎಲ್ಲಿ ಬೋಧಿಸುತ್ತಾನೋ ಒಂದು ಸ್ಥಳದಲ್ಲೇ ನಮ್ಮ ಗ್ಯಾಲಕ್ಸಿಯಂತೆ 800 ಶತಕೋಟಿ ಭೂಮಿಗಳೋ ಸೌರಮಂಡಲಗಳೋ ಇವೆ ಎಂಬ ಮಾತು, ಅದರ ಬಗ್ಗೆ ಪ್ರತಿ ಕ್ಷಣವೂ ಅವರಿಗೆ ಕಲಿಸಲಾಗುತ್ತದೆ. ಹೊರಗಿನಿಂದ ಬರುವ ಆತ್ಮಗಳು, ಉದಾಹರಣೆಗೆ ಬೇರೆ ಬ್ರಹ್ಮಾಂಡದಿಂದ ಬಂದವರು, ದೂರದ ಸ್ಥಳಗಳಿಂದ, G1 G2 ರಿಂದ ಬಂದವರು. ಅವನ ಕೆಲಸ ಎಂದರೆ ಮಹಾಬ್ರಹ್ಮನು ಅಲ್ಲಿ ಮಹಾಬ್ರಹ್ಮಾಂಡದ ಗ್ಯಾಲಕ್ಸಿಯಲ್ಲಿ ಬೋಧಿಸುವುದು.